ಬಾಗಲಕೋಟೆಯಲ್ಲಿ ನಡೆದಿದ್ದಂತಹ ಅಕ್ಕಿ ಲಾರಿ ಅಪಹರಣ ಪ್ರಕರಣದಲ್ಲಿ ಇದೀಗ ಅಂತಾರಾಜ್ಯ ದರೋಡೆಕೋರರನ್ನ ಬಂಧಿಸಿದ್ದಾರೆ ಪೊಲೀಸರು. ಚಾಲಕ ಸೇರಿ ಸುಮಾರು 8 ಅಂತಾರಾಜ್ಯ ದರೋಡೆಕೋರರ ಬಂಧನವಾಗಿದೆ. ಮಹಾಲಿಂಗಪುರ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ ನಡೆದಿದೆ. ಬಾಗಲಕೋಟೆಯ ರಬಕವಿ ಬನಹಟ್ಟಿಯ ಮಹಾಲಿಂಗಪುರ ಸೈದಾಪುರದಲ್ಲಿ ಚಾಲಕನನ್ನ ಅಪಹರಿಸಿ 25 ಟನ್ ಅಕ್ಕಿ ಮಾರಾಟ ಮಾಡಲಾಗಿದ್ದು, ವಿಜಯಪುರದ ಜಾಕೀರ್ ಮಕಾಂದಾರ್ ಹಾಗೂ ಸಚಿನ್ ನಾಯ್ಕೋಡಿ, ಅರ್ಪಾತ್ ತಾಳಿಕೋಟೆ, ಸಂತೋಷ್ ಕಾಂಬಳೆ, ಫಯಾಜ್ ಬಂಧಿತ ಆರೋಪಿ. 3.9 ಲಕ್ಷ ಹಣ, ಸ್ಕಾರ್ಪಿಯೋ, ಇನೋವಾ ಮತ್ತು ಲಾರಿ ಇದೀಗ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಬಾಗಲಕೋಟೆಯಲ್ಲಿ ಅಕ್ಕಿ ಲಾರಿ ಅಪಹರಣ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಲಕ ಸೇರಿ ಸುಮಾರು 8 ಅಂತಾರಾಜ್ಯ ದರೋಡೆಕೋರರನ್ನ ಪೊಲೀಸರು ಇದೀಗ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಮಹಾಲಿಂಗಪುರ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಬಾಗಲಕೋಟೆಯ ರಬಕವಿ ಬನಹಟ್ಟಿಯ ಮಹಾಲಿಂಗಪುರ ಇದು ಚಾಲಕನನ್ನ ಅಪಹರಿಸಿ 25 ಟನ್ ಅಕ್ಕಿ ಮಾರಾಟ ಮಾಡಿದ್ದು, ವಿಜಯಪುರದ ಜಾಕೀರ್ ಮಕಾಂದಾರ್, ಸಚಿನ್ ನಾಯ್ಕೋಡಿ, ಅರ್ಪಾತ್ ತಾಳಿಕೋಟೆ, ಸಂತೋಷ್ ಕಾಂಬಳೆ, ಫಯಾಜ್ ಬಂಧಿತ ಆರೋಪಿಗಳು. ಅದರಲ್ಲೂ ಕೂಡ ಅವರ ಹತ್ರ ಇದ್ದಂತಹ ಸ್ಕಾರ್ಪಿಯೋ ಕಾರ್, ಇನೋವಾ ಮತ್ತು ಲಾರಿ ಸೀಸ್ ಮಾಡಿಕೊಂಡಿದ್ದಾರೆ. ಟ್ರಕ್ ಹೋಗ್ತಾ ಇತ್ತು ಇಲ್ಲಿಂದ ಮಹಾರಾಷ್ಟ್ರ ಪಾಸಿಂಗ್ ಟ್ರಕ್ MH09CU 8190 ಗಂಗಾವತಿಯಿಂದ ಕೋಲ್ಹಾಪುರ್ ಕಡೆ ಒಂದು ಅಕ್ಕಿ ಲೋಡ್ ತಗೊಂಡು ಹೋಗ್ತಾ ಇದ್ದು. ಅದರಲ್ಲಿ ಸುಮಾರು 25 ಟನ್ ಅಕ್ಕಿ ಇತ್ತು. 6,12,500 ವ್ಯಾಲ್ಯೂದು. ಹೋಗುವಾಗ ಇವರು ನಮ್ಮ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್, ಮಹಾಲಿಂಗಪುರ್ ಸ್ಟೇಷನ್ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್ ಅಂತ ಒಂದು ಜಾಗ ಇದೆ. ಅಲ್ಲಿ 2 ಗಾಡಿ ಈ ಅಕ್ಕಿ ಟ್ರಕ್ ಫಾಲೋ ಮಾಡ್ತಾರೆ. ಈ 2 ಗಾಡಿ ಅಂದ್ರೆ ಇನೋವಾ ಕಾರ್ ಮತ್ತೆ ಗ್ರೇ ಕಲರ್ ಇನೋವಾ ಕಾರ್ ಮತ್ತೆ ವೈಟ್ ಕಲರ್ ಸ್ಕಾರ್ಪಿಯೋ. ಪ್ರತಿಯೊಂದು ಗಾಡಿಯಲ್ಲಿ 4 ಜನ. ಇವರು ಫಸ್ಟ್ ಮುದೋಲಲ್ಲಿ ಭೇಟಿ ಆಗ್ತಾರೆ. ಮತ್ತೆ ಇವರಿಗೆ ಮಾಹಿತಿ ಇರುತ್ತೆ, ಒಬ್ಬ ಇನ್ಫಾರ್ಮೇಟಿವ್ ಇವರಿಗೆ ಹೇಳ್ತಾ ಇರ್ತಾರೆ, ಈ ತರ ಒಂದು ಟ್ರಕ್ ಬರ್ತಾ ಇದೆ, ಬಾಗಲಕೋಟೆ ಸೈಡ್ ಇಂದ ಬರ್ತಾ ಇದೆ. ಅವರು ಒಂದು ಅಕ್ಕಿದು ಟ್ರಕ್ ನಮ್ಮ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್, ಮಹಾಲಿಂಗಪುರ್ ಸ್ಟೇಷನ್ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್ ಅಂತ ಒಂದು ಜಾಗ ಇದೆ. ಅಲ್ಲಿ ಬಾಗಲಕೋಟೆಯಲ್ಲಿ ನಡೆದಿದ್ದಂತಹ ಅಕ್ಕಿ ಲಾರಿ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ಜನ ಸೇರಿ ಇನ್ನು ಅಂತಾರಾಜ್ಯ ದರೋಡೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಅರೆಸ್ಟ್ ಮಾಡಿ ಈ ಸಂದರ್ಭದಲ್ಲಿ ಅವರ ಹತ್ರ ಸಿಕ್ಕಿರುವಂತಹ ಕಾರ್ ಇರ್ಬೋದು, ಅದಾದ ನಂತರ ಲಾರಿ ಇರ್ಬೋದು, ಅದರಲ್ಲೂ ಕೂಡ ಸ್ಕಾರ್ಪಿಯೋ, ಇನೋವಾ ಮತ್ತು ಲಾರಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲೂ 3.9 ಲಕ್ಷ ಹಣ ಕೂಡ ಈ ಸಂದರ್ಭದಲ್ಲಿ ಸೀಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಟೋಟಲಿ ಅವರು ಆ ಒಂದು ಲಾರಿಯನ್ನ ಫಾಲೋ ಮಾಡಿ ಅದರಲ್ಲಿದ್ದಂತಹ ಚಾಲಕನನ್ನ ಅಪಹರಿಸಿ ಅದಾದ ನಂತರ ಆ ಒಂದು ಅಕ್ಕಿಯನ್ನ ಮಾರಾಟ ಮಾಡಿದ್ರು ಅನ್ನೋ ಮಾಹಿತಿ ಇದೆ.